ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ನಾನು ಫುಲ್ ಹ್ಯಾಪಿಯಾಗಿದ್ದೀನಿ. ಯಾಕೆ ಅಂತಂದರೆ ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅದು ಯಾರು ಅಂತ ನಿಮಗೂ ಗೊತ್ತಾಗಿರ್ಬೋದು. ಹೌದು, ನಾನು ಇವತ್ತು ರೂಪನ ಮನೆಗೆ ಹೋಗ್ತಾ ಇದ್ದೀನಿ. ಒನ್ ಡೇ ಫುಲ್ ಎಂಜಾಯ್ ಮಾಡ್ಕೊಂಡಿರೋಣ ಅವಳ ಜೊತೆ. ತುಂಬ ದಿನ ಆಗಿತ್ತು ಅವಳ ಮನೆಗೆ ಹೋಗಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಸ್ವಲ್ಪ ದೂರಕ್ಕೆ ಬಿಟ್ಟರು. ಅಲ್ಲಿಂದ ನಾನು ಕ್ಯಾಬ್ ಮಾಡ್ಕೊಂಡು ಅವಳ ಮನೆಗೆ ಬಂದೆ. ಕೊನೆಗೂ ಅವಳ ಮನೆಗೆ ಬಂದರೆ ನೋಡಿ ಅಕ್ಕವರೇ ಇಲ್ಲ. ಆಮೇಲೆ ನಮ್ಮ ಮೇಡಮ್ ಅವ್ರು ಎಲ್ಲೋಗವ್ರೆ ಅಂತ ಅಂದ್ಬಿಟ್ಟು ಕೂಗ್ದೆ. ಆ ಕಡೆ ಈ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ಲಿಲ್ಲ. ಬಾಗಿಲು ಕೂಡ ತಡ್ದೆ. ಮೇಡಮ್ ಅವ್ರು ಬಾಗ್ಲೂ ತೆಗಿಲಿಲ್ಲ. ಆಮೇಲೆ ನೋಡಿದ್ರೆ ಮೇಲಿಂದ ವಾಯ್ಸ್ ಬಂತು. ಆಮೇಲೆ ಗೊತ್ತಾಯಿತು ಮೇಡಮ್ ಅವರು ಬಟ್ಟೆ ಒಗಿತಿದ್ದಾರೆ ಅಂತ ಅಂದ್ಬಿಟ್ಟು. ಸರಿ, ನಾನು ಬರೋ ಹೊತ್ತಿಗೆ ರೆಡಿಯಾಗಿರು ಅಂತ ನೋಡಿ ಗಾಯ್ಸ್ ಹೆಂಗಿದ್ದಾಳೆ ಬಿಡು. ಸರಿ ಅಂತ ನಾನು ಬ್ಯಾಗೆಲ್ಲ ಒಳಗಿಟ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊಂಡು ಸೀದಾ ನಮ್ಮ ಅಕ್ಕನ ನೋಡೋಕ್ಕೆ ಹೋದೆ. ನನಗಂತೂ ಆ ಮೆಟ್ಲು ಹತ್ತಿ ಸಾಕಾಗೋಯ್ತು. ಇವಳಂತೂ ನನಗೋಸ್ಕರ ಒಂದಿನವೂ ಕಾಯಲ್ಲ. ನಾನು ಮಾತ್ರ ಇವಳಿಗೋಸ್ಕರ ದಿನ ಕಾಯಬೇಕು ಅಂತ ಅಂದ್ಕೊಂಡು ಹೋದೆ. ಕರ್ಕೊಂಡು ಅಲ್ಲಿಂದನೇ ರೇಗಿಸ್ಕೊಂಡು ಹೋಗ್ತಾಯಿದ್ದೆ. ಏನು ಮಾಡ್ತಿದ್ಯಾ ಅಂತ. ಅವಳು ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ಲು. ನಾವಷ್ಟಕ್ಕೂ ಅವ್ರ ಮಾತೆಲ್ಲ ಕೇಳ್ತೀವ. ಹಂಗೂ ವೀಡಿಯೋ ಮಾಡ್ಕೊಂಡು ಹೋದೆ. ಆಮೇಲೆ ಸರಿ ಅಂತ ಅವಳು ಬಟ್ಟೆ ಎಲ್ಲ ಒಗ್ಬಿಟ್ಟು ಕೆಳಗೆ ಬಂದಳು. ಅಷ್ಟರಲ್ಲಿ ನನಗೆ ಜ್ಯೂಸ್ ಕೊಟ್ಟಳು. ಅಲ್ಲಿಂದ ಪಾಪ ಬಿಸಿಲಲ್ಲಿ ಬಂದಿದ್ಯಾ ಅಂತ ಅಂದ್ಬಿಟ್ಟು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಈಚೆ ಹೋಗೋಣ, ಊಟಕ್ಕೆ ಏನಾದರೂ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಸರಿ ಮೊಟ್ಟೆನಾದರೂ ತೊಗೊಬರೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೋದ್ವಿ. ಆಮೇಲೆ ಮೊಟ್ಟೆ ತೊಗೊಂಡು ಬಂದ್ವಿ. ನಮ್ಮಮ್ಮ ನನಗೇನೋ ಹೇಳಿದರು ತೊಗೊಬರೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಬಬಲ್ಸ್ ಹಾಕ್ತಾರಲ್ಲ, ಅದನ್ನು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಇವ್ರ ಏರಿಯಾದಲ್ಲಿ ಸಿಕ್ತು ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡು ಮೊಟ್ಟೆನೂ ತೊಗೊಂಡು ಸೀದಾ ಮನೆಗೆ ಹೋದ್ವಿ. ನಾವಿವತ್ತು ಮೊಟ್ಟೆ ತೊಗೊಂಡೋಗಿ ಏನು ಮಾಡ್ತಿದ್ದೀವಿ ಅಂತ ಅಂದರೆ, ನನ್ನ ಫೇವ್ರೇಟ್ ಎಗ್ ರೈಸ್ ಮಾಡ್ತಾ ಇದ್ದೀವಿ. ನನಗೆ ಎಗ್ ರೈಸ್ ತಿನ್ನಬೇಕು ಅಂತ ಅನಿಸಿತ್ತಾ, ಅದಕ್ಕೆ ಸರಿ ಮಾಡಿಕೊಡೆ ಅಂತ ಹೇಳಿದ್ರೆ ಇವಳು ನನ್ನ ಹತ್ರನೇ ಮಾಡಿಸ್ತಿದ್ದಾಳೆ. ಎಷ್ಟಿರಬೇಕು ಅಲ್ವಾ ಗೈಸ್ ಇವಳಿಗೆ. ಯಾರಾದರೂ ಆಗಲಿ, ಫ್ರೆಂಡ್ ಬಂದಿದ್ದಾಳೆ, ನಾನೇನಾದರೂ ಅಡುಗೆ ಮಾಡಿಕೊಡೋಣ ಅನ್ನೋದಿಲ್ಲ. ಇವಳು ನನಗೆ ಅಡುಗೆ ಮಾಡೋದಕ್ಕೆ ಹೇಳ್ತಾಳೆ. ಸರಿ ಅಂತ ಅಂದ್ಬಿಟ್ಟು ಹೋಗಲಿ ಅಂತ ಅಂದ್ಬಿಟ್ಟು ಮಾಡಿದೆ. ಇವಾಗ ಎಗ್ ರೈಸ್ ಮಾಡೋದು ಹೇಗೆ ಅಂತ ನೋಡಿರಂತೆ, ಬನ್ನಿ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದ್ದೀನಿ. ಅದಾದಮೇಲೆ ಈರುಳ್ಳಿ ಹೆಚ್ಕೊಟ್ಟಿದ್ಲು. ನಾನಂತೂ ಹೆಚ್ಕೊಂಡಿರಲಿಲ್ಲ, ಅವಳೇ ಹೆಚ್ಕೊಟ್ಟಿದ್ದೆಲ್ಲ. ಸರಿ ಅಂತ ಈರುಳ್ಳಿ ಹೆಚ್ಚಿದ್ದನ್ನ ಹಾಕಿದ್ದೀನಿ. ಇದು ಫುಲ್ಲು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ. ಇದು ನಾನು ಮಾಡೋ ಸ್ಟೈಲ್. ನಾನು ಇದೇ ಥರ ಮಾಡೋದು ಎಗ್ ರೈಸ್ನ. ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ನಿ ಗೈಸ್. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಏಕೆ ಅಂತ ಅಂದರೆ ಬೇಗ ಈರುಳ್ಳಿ ಬೇಯುತ್ತೆ, ಅದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಅದೊಂಥರ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ. ನನಗೆ ಹಸಿಮೆಣ್ಸಿನ್ಕಾಯಿ ತಿಂದರೆ ಆಗೋದಿಲ್ಲ ಗೈಸ್, ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ನಾನು ಯಾವ ಅಡುಗೆಗೂ ಜಾಸ್ತಿ. ಇದಿವಾಗ ಚೆನ್ನಾಗಿ ಫ್ರೈ ಆಗಬೇಕು. ಇದ್ರದ್ದು ಇವಾಗ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿತ್ತು. ಅದಕ್ಕೆ ಇವಾಗ ಮೊಟ್ಟೆ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ. ಅದಾದಮೇಲೆ ಇದನ್ನು ಹಾಕಿದ ತಕ್ಷಣವೇ ಫ್ರೈ ಮಾಡಿಬಿಟ್ರೆ ಅದು ಒಂಥರ ಫುಲ್ಲೆಲ್ಲ ಕಲಿಸ್ಕೊಂಡೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡಬೇಕು. ಇದಕ್ಕೆ ಸ್ಪೈಸಸ್ ಅಂತ ಅಂದ್ಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ, ಅದಾದಮೇಲೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು ಚೆನ್ನಾಗೆಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ, ಫುಲ್ ಫ್ರೈ ಆಗಿದೆ. ಅನ್ನ ಮಾಡಿಟ್ಕೊಂಡಿದ್ವಿ, ಆ ಅನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಫುಲ್ಲೂ. ಉಪ್ಪು ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಟೇಸ್ಟ್ ನೋಡಿದೆ, ಎಲ್ಲ ಫ್ರೈ ಮಾಡಾದ್ಮೇಲೆ ಅಂದರೆ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿದೆ. ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಬೇಕಾಗಿತ್ತು ಅಂತ ಅನ್ನಿಸ್ತು, ಅದಕ್ಕೆ ಹಾಕಿದೆ. ಪೆಪ್ಪರ್ ಪೌಡರ್ ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸ್ಪೈಸಸ್ ಜಾಸ್ತಿ ಇರಬೇಕು ನಮ್ಮಿಬ್ರಿಗೂ, ಅದಕ್ಕೇ ಸ್ವಲ್ಪ ಖಾರವಾಗೇ ಇರಲಿ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ಬಿಟ್ರೆ ಎಗ್ ರೈಸ್ ರೆಡಿ. ಒಳ್ಳೆ ಘಮ ಘಮ ಅಂತ ಇತ್ತು. ನಾವಿಬ್ಬರು ಯಾವಾಗ ತಿಂತೀವೋ ಅಂತ ಅನ್ನಿಸ್ತಿತ್ತು, ಅದಕ್ಕೆ ನಾವು ತಟ್ಟೆಗೆ ಹಾಕ್ಕೊಂಡು ತಿಂತಿದ್ವಿ. ಹೀಗಿದೆ, ಚೆನ್ನಾಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸೀದಾ ಅಲ್ಲಿಂದನೂ ನನ್ನ ಮನೆಗೆ ಹೊರಟೆ. ಸಂಜೆ ಆಗಿತ್ತು ನನ್ನ ಮನೆಗೆ ಬರಬೇಕಾದ್ರೆ. ನಾನು ಸೀದಾ ಅಮ್ಮನ ಮನೆಗೆ ಹೋದೆ. ಹಾಗಾಗಿ ಅವಳಿಗೂ ಬಾಯ್ ಹೇಳಿ ನಾನು ಸೀದಾ ಹೋದೆ. ಬೇಜಾರಾಗುತ್ತೆ, ಏನಾದರೂ ಮಾತಾಡ್ಕೊಂಡು ಆರಾಮಾಗಿದ್ದು ಆಮೇಲೆ ಮತ್ತೆ ಹೋಗಬೇಕು ಅಂತ ಅನಿಸಿದ್ರೆ ಅಯ್ಯೋ ಯಾರು ಹೋಗ್ತಾರೆ ಅಂತ ಅನಿಸುತ್ತೆ. ಆಮೇಲೆ ನಾನು ಸೀದಾ ಅಮ್ಮನ ಮನೆಗೆ ಬಂದೆ. ನೆಕ್ಸ್ಟ್ ಡೇ ನಮ್ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು, ನಮ್ಮನೆ ಮೇಲ್ಗಡೆ ಇರೋ ಅಣ್ಣ. ಹಾಗಾಗಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ರು ಇಲ್ಲಿ. ನಾನು ನೋಡ್ತಾ ಇದ್ದೆ, ಅದಕ್ಕೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈಚೆ ಬಂದಿದ್ದೆ. ಆಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಅವ್ರು ಎಷ್ಟು ಜನ ಇದ್ದರು ಅಂದರೆ ಅವ್ರು ಕೂಗೋದು ಇಡೀ ಫುಲ್ಲು ಎಷ್ಟು ಜೋರಾಗಿ ಕೇಳಿಸ್ತಿತ್ತು ಅಂದರೆ ನೀವೇ ನೋಡಿ ಅವ್ರು ಎಷ್ಟು ಜೋರಾಗಿ ಕೂಗಿದ್ದಾರೆ ಅಂತ ಅಂದ್ಬಿಟ್ಟು. ನನಗೆ ಈ ಪೂಜೆ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಫುಲ್ ಜೋರಾಗೆಲ್ಲ ಪೂಜೆ ಮಾಡಿದ್ರು. ಆಮೇಲೆ ಎಲ್ಲರೂ ಸ್ವಾಮಿಗಳು ಊಟಕ್ಕೆ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ಊಟಕ್ಕೆ ಕುತ್ಕೊಳ್ತಾ ಇದ್ರು. ಪ್ಯಾಸೇಜಲ್ಲೇ ಕುತ್ಕೊಂಡ್ರು, ನಮ್ಮ ಮನೆ ಮುಂದೆನೂ ಕೂತಿದ್ರು. ಎಷ್ಟೊಂದು ಜನ ಇದ್ದರು ಅಂದರೆ ಒಂದು 50-60 ಜನ ಇದ್ದರು ಅನಿಸುತ್ತೆ ಗೈಸ್, ಅಷ್ಟು ಜನ ಇದ್ದರು. ನಮ್ಮಪ್ಪನೂ ಮುಂಚೆ ಹಾಕ್ತಾಯಿದ್ರು ಅಯ್ಯಪ್ಪ ಸ್ವಾಮಿ ಮಾಲೆ, ಅದಾದಮೇಲೆ 3 ವರ್ಷ ಹಾಕ್ಬಿಟ್ಟು ಬಿಟ್ಬಿಟ್ರು. ಇವಾಗ ನೋಡಿ ಇವರು ಅಷ್ಟೇ 48 ದಿನ ಹಾಕಿದ್ರು ಈ ಅಣ್ಣ ಮಾಲೆನ. ತುಂಬಾ ಚೆನ್ನಾಗಿ ಮಾಡಿದ್ರು, ತುಂಬ ಜೋರಾಗಿ ಮಾಡಿದ್ರು ಮಾತ್ರ. ನಮಗೂ ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಇತ್ತು. ಯಾಕೆಂದರೆ ನಮ್ಮ ಬಿಲ್ಡಿಂಗಲ್ಲಿ ಏನು ಅಂದರೆ ಯಾರದೇ ಒಬ್ಬರು ಮನೆ ಫಂಕ್ಷನ್ ಆದರೂ ನಮ್ಮನೆ ಅಂದರೆ ಫುಲ್ ಎಲ್ಲರನ್ನೂ ಕರೀತಾರೆ, ಎಲ್ಲ ಫುಲ್ ಹಬ್ಬ ಥರನೇ ಮಾಡೋದು ನಮ್ಮನೆ ಹತ್ರ. ಹಂಗಾಗಿ ನಮಗೂ ಕೂಡ ಊಟಕ್ಕೆ ಕೇಳಿದರು. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಆಲ್ಮೋಸ್ಟ್ ಆಗಲೇ 10:30 ಏನೋ ಆಗಿತ್ತು ಅವ್ರ ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ.
ಪಂಚಾಮೃತ ಖಾಲಿ ಮಾಡಿ ಫಸ್ಟು. ಕೆಲವು ಸ್ವಾಮಿಗಳು ನೆಲದಲ್ಲಿ ಊಟ ಮಾಡ್ತಾಯಿದ್ರು, ಇನ್ನು ಕೆಲವರು ಬಾಳೆದೆಲೆ ಮೇಲೆ ಊಟ ಮಾಡ್ತಾಯಿದ್ರು. ಮತ್ತು ಫಸ್ಟು ಎಲ್ಲ ಈ ಥರ ಎಲ್ಲರ ಹತ್ರನೂ ಇಸ್ಕೊಳ್ತಾಯಿದ್ರು ಊಟನ. ಏನು ಅಂತ ನನಗೂ ಗೊತ್ತಿಲ್ಲ ಅಷ್ಟಾಗಿ. ಅವ್ರದ್ದೆಲ್ಲ ಊಟ ಆಗೋತ್ತಿಗೆ ತುಂಬಾ ಹೊತ್ತಾಗಿತ್ತು. ನನಗಂತೂ ಹಸಿವೆ ನಿಂತೋಗಿತ್ತು. ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವ್ರು ಹಾಕ್ಕೊಂಬಂದು ಊಟ ತಿನ್ನಿಸ್ತಾ ಇದ್ದಾರೆ ನೋಡಿ. ನನಗೆ ಬೈದ್ಬಿಟ್ಟು ತಿನ್ನಿ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾಯಿದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರು ತಿನ್ನಿಸ್ತಿರೋದಲ್ವ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗೇ ತಿಂದೆ.